Okay. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು. ಆ ಟೈಮಲ್ಲಿ ಬಡವರಿಗಾಗಿ ಅಂತ ಅನೇಕ ಯೋಜನೆಗಳನ್ನ ತಂದು ಅದನ್ನ ಕಾರ್ಯರೂಪಕ್ಕೆ ತಂದು ತುಂಬಾ ಪ್ರಖ್ಯಾತರಾಗಿದ್ರು. ಹಾಗೆ ಅವ್ರ ಮಗ ಕುಮಾರ್ ಬಂಗಾರಪ್ಪ ಸರ್, ಅವರು ನಿಮ್ಗೆ ಗೊತ್ತಿರ್ತಾರೆ, ಒಳ್ಳೆ ಆಕ್ಟರ್, ಹಾಗೆ ಶಾಸಕರಾಗಿದ್ರು ಕೂಡ. ಅವರ ಮಗ ಅರ್ಜುನ್ ಬಂಗಾರಪ್ಪ ಇದೀಗ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಅದು ಕೂಡ ಪ್ರೊಡ್ಯೂಸರ್ ಆಗಿ, ಅದು ಈ ಕಿರುಚಿತ್ರದ ಮೂಲಕ. ಸೊ ಇದನ್ನ ಹೇಳೋದಕ್ಕೆ ನಮ್ ಚಿತ್ರತಂಡದವರು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಆದ್ರೆ ಇವತ್ತು ಅರ್ಜುನ್ ಬಂಗಾರಪ್ಪ ಸರ್ ಇಲ್ಲಿ ಬಂದಿಲ್ಲ, ಅವ್ರ ಬದಲಿಗೆ ಲಾವಣ್ಯ ಬಂಗಾರಪ್ಪ ಮೇಡಮ್ ಬಂದಿದ್ದಾರೆ. ವೆಲ್ಕಮ್ ಮ್ಯಾಮ್, ನಿಮ್ಗೂ ಕೂಡ. ಈ ಚಿತ್ರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಕೂಡ ಹೇಳ್ಬಹುದು, ಹಾಗೆ ಡಿವೈನ್ ಅಂತ ಕೂಡ ಹೇಳ್ಬಹುದು. ಅದು ಹೇಗಿದೆ ಚಿತ್ರ ಇನ್ ಸ್ವಲ್ಪ ಹೊತ್ತಲ್ಲಿ ನೀವೇ ನೋಡ್ತೀರಾ. ಅದಕ್ ಮುಂಚೆ ಹಾಗೆ ಚಿತ್ರ ನೋಡಿದ ತಕ್ಷಣ ನಿಮ್ಗೆಲ್ಲ ಏನೇನ್ ಕ್ವೆಶನ್ಸ್ ಬರುತ್ತೆ ನೀವೇ ಕೇಳಿ ಕ್ಲಾರಿಫೈ ಮಾಡ್ಕೋಬಹುದು. ಈಗ ಸಿನಿಮಾ ನೋಡ್ಕೊಂಡ್ ಬಂದ್ಬಿಡೋಣ ಮೊದಲಿಗೆ. ಓಕೆ ಸರ್, ಪ್ಲೇ ಮಾಡಿ. ಮೊದಲನೇದಾಗಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ದರ್ಶನ ನಮ್ಮ ಒಂದು ಫ್ಯಾಮಿಲಿ ರೇಣುಕಾಂಬ ಬ್ಯಾನರ್ ಅಲ್ಲಿ ಬರ್ತಿದೆ. ನಮ್ಮ ಅಣ್ಣ ಅವ್ರ ಅರ್ಜುನ್ ಬಂಗಾರಪ್ಪ ಅವರು, ನನ್ನ ಹೆಸರು ಲಾವಣ್ಯ. ಅವರು ಪ್ರೊಡಕ್ಷನ್ ಮಾಡಬೇಕು ಅಂತ ಒಂದು ಫಿಲ್ಮ್ ಲೈನ್ಗೆ ಅಥವಾ ನಮ್ಮ ಏನು ಫ್ಯಾಮಿಲಿ, ನಮ್ಮ ತಂದೆಯವರು ಒಂದು ಫಿಲ್ಮ್ ಆಕ್ಟರ್ ಆಗಿ ಅಥವಾ ಪ್ರೊಡಕ್ಷನ್ ಹೌಸ್ ಆಗಲಿ ಅದನ್ನ ಮುಂದೆ ತಗೊಂಡು ಹೋಗ್ಬೇಕು. ಆಮೇಲೆ ಅವರು ಒಂದು ಫಿಲ್ಮ್ಸ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಸದ್ಯದಲ್ಲೇ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಈ ಒಂದು ಶಾರ್ಟ್ ಫಿಲ್ಮ್ ಮಾಡಿರೋದು ಒಂದು ಟೆಕ್ನಿಕ್ಯಾಲಿಟಿ, ಒಂದು ಫಿಲ್ಮ್ ಹಿಂದೆ ಏನ್ ನಡೆಯುತ್ತೆ, ಒಂದು ಫಿಲ್ಮ್ ಹೆಂಗ್ ಮಾಡಬೇಕು ಎಲ್ಲ ಒಂದು ಕಲಿಬೇಕು ಅಂತಾನೆ ಮಾಡಿರೋದು. ನಿತೀಶ್ ಅವರು ಮತ್ತೆ ನಮ್ಮ ಅಣ್ಣ ಅವರು ಇಂಜಿನಿಯರಿಂಗ್ ಇಂದಾನು ಫ್ರೆಂಡ್ಸು. ಸೊ ಅವಾಗಿಂದಾನು ಒಂದು ಫಿಲ್ಮ್ ಲೈನ್ ಅಲ್ಲಿ ಏನೋ ಒಂದು ಮಾಡಬೇಕು. ಅವ್ರಿಗೂ ತುಂಬಾ ಪ್ಯಾಷನ್ ಇದೆ, ಆಮೇಲೆ ನಮ್ಮ ಅಣ್ಣಗೂ ತುಂಬಾ ಪ್ಯಾಷನ್ ಇದೆ. ಸೊ ಒಂದು ಶಾರ್ಟ್ ಫಿಲ್ಮ್ ಇಂದ ಶುರು ಮಾಡೋಣ. ಆಮೇಲೆ ಒಂದು ದೇವರು, ಒಂದು ನಮ್ಮ ಮನೆ ದೇವರು ಮಂಜುನಾಥ ಸ್ವಾಮಿ ಆಗಿರೋದ್ರಿಂದ, ಆಮೇಲೆ ಸ್ಕ್ರಿಪ್ಟು ಹಂಗೆ ಬಂತು. ಸೊ ಎಲ್ಲ ಕೂಡ ಬಂತು, ದೇವ್ರ ದಯೆಯಿಂದ ಎಲ್ಲ ಕೂಡ ಬಂದಿರೋದ್ರಿಂದ ಒಂದು ಇದೇ ಇದರಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಫಸ್ಟ್ ಅಂತ ಹೇಳ್ಬಿಟ್ಟು ಅವರಿಬ್ರು ಫ್ರೆಂಡ್ಸ್ ಸೇರ್ಕೊಂಡು ಮಾಡಿರೋದು. ಬಟ್ ತುಂಬಾ ಪ್ಯಾಷನೇಟ್ ಆಗಿ ಮಾಡಿದ್ರೆ, ತುಂಬಾ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ್ದಾರೆ. ಅದನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ಬೋದು. ಆಮೇಲೆ ಆರ್ಟಿಸ್ಟ್ ಬಗ್ಗೆ ಹೇಳಂಗೆ ಇಲ್ಲ, ಅದನ್ನ ಸ್ಕ್ರೀನ್ ಮೇಲೆ ನೋಡ್ಬೇಕು. ಸೊ ಇವ್ರು ಬಂದ್ಬಿಟ್ಟು ಹಿಂದಿ ಅವರು, ಕನ್ನಡದ ಬರಲ್ಲ ಅವ್ರಿಗೆ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಇನ್ನೊಬ್ರು ಶ್ರೀಧನ್ ಅವರು ಬರಕ್ಕಾಗಿಲ್ಲ. ಆಮೇಲೆ ಇನ್ನೊಂದು ಕ್ವೆಶ್ಚನ್ ನಿಮ್ಮಲ್ಲಿ ಎಲ್ಲರೂ ಕಾಡ್ಬೋದು, ನಮ್ಮ ಅಣ್ಣ ಯಾಕಿಲ್ಲ ಅಂತ. ಅವರು ಟ್ರೈನಿಂಗಿಗೆ ಅಂತ ಬೇರೆ ಊರಲ್ಲಿದ್ದಾರೆ. ಸೊ ಲಾಸ್ಟ್ ಮಿನಿಟ್ ನಾನು ಹೈದರಾಬಾದ್ ಅಲ್ಲಿ ಇರೋದು, ಸೊ ನೀನ್ ನನ್ನ ಪರವಾಗಿ ಹೋಗ್ಬೋದಾ ಅಂತ ಕೇಳಿದಕ್ಕೆ ನಾನು ಇವತ್ತು ಇಲ್ಲಿರೋದು. ಸೊ ಫ್ಯಾಮಿಲಿ ಕಡೆಯಿಂದ ನಾನು, ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಏನಾದ್ರೂ ಮುಂದೆ ಇದ್ರೆ ನೀವು ಕೇಳಿದ್ರೆ ನಾನು ಹೇಳ್ತೀನಿ. ನಮ್ಮ ಡೈರೆಕ್ಟರ್ ಈಗಾಗಲೇ ಸಿನಿಮಾ ಚಿತ್ರರಂಗಕ್ಕೆ ನಿಮ್ಮ ಫ್ಯಾಮಿಲಿಯಿಂದ ಎಷ್ಟು ಕೊಡುಗೆ ಇದೆ ಅಂತ ನಾವೆಲ್ಲ ನೋಡಿದೀವಿ ಆಲ್ರೆಡಿ. ನೀವು ಕೂಡ ಅದೇ ಡೆಡಿಕೇಶನ್ ಇಟ್ಕೊಂಡು ಹೈದರಾಬಾದ್ ಇಂದ ಇಲ್ಲಿವರೆಗೂ ಬಂದಿದ್ದೀರಾ. ಸೊ ಇದ್ರಲ್ಲೇ ತೋರಿಸ್ತಾ ಇದೆ ಅಂದ್ರೆ ನಿಮ್ಮ ಫ್ಯಾಮಿಲಿ ಚಿತ್ರರಂಗಕ್ಕೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ. ಇನ್ನ ನಿತೀಶ್ ಅವರು ಚಿತ್ರದ ಇಂಜಿನಿಯರಿಂಗ್ ಮಾಡ್ಕೊಂಡು, ಎಲ್ಲರೂ ಕಾಮನ್ ಆಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೋ ಇವರು ಅದನ್ನೇ ಮಾಡಿದ್ದಾರೆ. ಇಂಜಿನಿಯರಿಂಗ್ ಮಾಡ್ಕೊಂಡು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಡೈರೆಕ್ಷನ್ ಕೋರ್ಸ್ ಮಾಡ್ಕೊಂಡು ಮಾಡಿರುವಂತದ್ದು. ಹಾಗೆ ಈ ಚಿತ್ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಶಾರ್ಟ್ ಮೂವಿ ಡಿವಿಷನ್ ಅಲ್ಲಿ
6,000 ಮೂವೀಸ್ ಅಲ್ಲಿ ಔಟ್ ಆಫ್ 6,000 ಮೂವೀಸ್ 100 ಟಾಪ್ 100 ಮೂವೀಸ್ ಸೆಲೆಕ್ಟ್ ಆಗಿರುವಂತದ್ದು. ಸೊ ಅದ್ರ ಬಗ್ಗೆನೂ ಹಾಗೆ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿತೀಶ್ ಅಂತ. ಇದು ನಂದು ಫಸ್ಟ್ ಪ್ರಾಜೆಕ್ಟ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ಪ್ರೊಡ್ಯೂಸರ್ ಅರ್ಜುನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ ಆಲ್ಮೋಸ್ಟ್ 13 years ಇಂದ ಫ್ರೆಂಡ್ಸ್ ನಾವು. ಇಂಜಿನಿಯರಿಂಗ್ ಇಂದನೂ ಆಕ್ಚುಲಿ ತುಂಬಾ ಪ್ಯಾಷನ್ ಇತ್ತು ಮಾಡ್ಬೇಕು ಅಂತ. ಅವಾಗ ಶಾರ್ಟ್ ಫಿಲ್ಮ್ಸ್ ಅದೆಲ್ಲ ನೋಡ್ತಿದ್ವಿ, ಬಟ್ ಮಾಡ್ಬೇಕು ಅಂತ ಏನ್ ಪ್ಲಾನ್ ಇರ್ಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಹಂಗೆ ಡೆವಲಪ್ ಆಯ್ತು. ದೆನ್ ವಿ ಥಾಟ್ ವೈ ಡೋಂಟ್ ವಿ ಗಿವ್ ಇಟ್ ಟ್ರೈ ಅಂತ ಮಾಡ್ಬೇಕು ಅಂತ ಅನ್ಕೊಂಡಾಗ ಈ ಜಸ್ಟ್ ಒಂದು ಲೈನ್ ಬಂತು, ಈ ತರ ದೇವ್ರದ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು. ಇವಾಗ ಕಾನ್ಸೆಪ್ಟ್ ಬೇಸಿಕ್ ಆಗಿ ಏನಂತಂದ್ರೆ, ಒಬ್ಬ ವ್ಯಕ್ತಿ ದೇವ್ರನ್ನ ನಂಬಿಲ್ಲ ಅಂದ್ರೆ ಕೂಡ ಇಫ್ ಈಸ್ ಡೂಯಿಂಗ್ ಅಂದ್ರೆ ಅವ್ನ ಲೈಫ್ ಅಲ್ಲಿ ಒಳ್ಳೇದ್ ಮಾಡ್ತಿದ್ರೆ ದೇವ್ರು ಯಾವ್ದೋ ಒಂದು ರೂಪದಲ್ಲಿ ಬಂದು ಅವ್ನ ಕಾಪಾಡ್ತಾರೆ ಅನ್ನೋ ದಿಸ್ ಇಸ್ ಎ 1 line ಸ್ಟೋರಿ. ಇವಾಗ ಎಷ್ಟೊಂದ್ ಜನ ದೇವ್ರನ್ನ ನಂಬಿಟ್ಟು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಕೆಟ್ಟ ಕೆಲಸ ಅದು ಇದು ಮಾಡ್ತಾರೆ. ಸೊ ಅದಕ್ಕಿಂತ ನೀನು ದೇವ್ರನ್ನ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ಒಳ್ಳೇದ್ ಮಾಡ್ತಾ ಇದ್ರೆ ದೇವ್ರು ಯಾವತ್ತಿದ್ರು ನಿನ್ನ ಕಾಪಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಲೈನ್ ಡೆವಲಪ್ ಮಾಡಿದ್ ನಾನು. ಡೆವಲಪ್ ಮಾಡ್ಬಿಟ್ಟು ಸರಿ ಅಂದ್ಬಿಟ್ಟು ನನ್ನ ಅರ್ಜುನ್ಗೆ ಫಸ್ಟ್ ಹೇಳಿದಾಗ ಸಕ್ಕತ್ ಇಷ್ಟಪಟ್ರು. ನಾನಿನ್ನ ಈ ಕ್ಲೈಮ್ಯಾಕ್ಸ್ ಅದೆಲ್ಲ ಇನ್ನ ದೇವ್ರ ಈ ತರ ಬರುತ್ತೆ ಅಂತೆಲ್ಲ ಹೇಳಿರ್ಲಿಲ್ಲ. ಜಸ್ಟ್ 1 line ಕೇಳ್ದಾಗೇನೆ 100% ಈ ಪ್ರಾಜೆಕ್ಟ್ ನಾವು ಮಾಡ್ತಾ ಇದೀವಿ, ನೀನ್ ಮಾಡು ಅಂತ ಹೇಳಿದ್ರು. ಸೊ ಕಂಪ್ಲೀಟ್ ಸ್ಕ್ರಿಪ್ಟ್ ಎಲ್ಲ ಡೆವಲಪ್ ಮಾಡಿ ಲೈಕ್ ಫುಲ್ ಟೀಮ್ ನೆಲ್ಲ ರೆಡಿ ಮಾಡ್ಕೊಂಡು ವಿ ಸ್ಟಾರ್ಟೆಡ್ ದಿಸ್ ಪ್ರಾಜೆಕ್ಟ್. ಒಂದೇನಂತಂದ್ರೆ ಎಸ್ ಸರ್, ಅದು ಬಂದು ಕನಕ್ಪುರ ಹತ್ರ ರಾವ್ಗೌಡ್ಲು ಟೆಂಪಲ್ ಅಂತ ಅಂದ್ಬಿಟ್ಟು ಲೊಕೇಶನ್ಸ್ ಬಂದು. ಇನ್ನೊಂದು ಫಾರೆಸ್ಟ್ ನೀವೇನ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ, ಅದು ಬಂದು ಹೆಸರುಘಟ್ಟ ಹತ್ರ ಫಾರೆಸ್ಟ್. ಸೋಲ್ ದೇವನಹಳ್ಳಿ ಅಂತ ಅಂದ್ಬಿಟ್ಟು ಲಿಮಿಟ್ಸ್ ಬರುತ್ತೆ ಅದು ಹೆಸರುಘಟ್ಟ. ಆಮೇಲೆ ಅಲ್ಲಿನ ಪೊಲೀಸ್ ಅವರು ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಲೈಕ್ 2 days ನೈಟ್ ಶೂಟ್ ಮಾಡಿದ್ವಿ. ಒಂದಿನ ಫುಲ್ ಟೆಂಪಲ್ ಬೆಳಗ್ಗೆ 9 ಗಂಟೆಯಿಂದ ನೈಟ್ 10 o'clock ವರೆಗೂ ಮಾಡಿದ್ವಿ. ಇನ್ನೊಂದು ಮನೆ ಸೀನ್ ಚಿಕ್ಕ ಪೋರ್ಷನ್ ಅದು. ಆಮೇಲೆ ಹೇಳ್ಬೇಕಂದ್ರೆ ಇದು ಎಲ್ಲ ಓಕೆ ಆಯ್ತು. ಆಮೇಲೆ ಇವಾಗ ಹೇಗ್ ಮಾಡೋದು ಹೆಂಗೆ ಟೆಕ್ನಿಷಿಯನ್ಸ್ ಎಲ್ಲ ಅನ್ಕೊಂಡಾಗ ನಾನು ಆಕ್ಚುಲಿ ಏನಂತ ಹೇಳಿದೆ ಅಂತಂದ್ರೆ, ನಾರ್ಮಲ್ ಈ ಶಾರ್ಟ್ ಫಿಲ್ಮ್ಸ್ ನೀವು ನೋಡಿರ್ಬೋದು, ಬೇರೆ ಏನೆಲ್ಲ ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡ್ತಾರೆ, ಈ ಸೋನಿ ಕ್ಯಾಮ್ರಾ ಅದ್ರಲ್ಲೆಲ್ಲ. ಬಟ್ ಇಲ್ಲ, ಇದು ಕಂಟೆಂಟ್ ಚೆನ್ನಾಗಿದೆ. ನೀನು ಎಲ್ಲ ಸಿನಿಮಾಗೆ ಏನೇನ್ ಬೇಕೋ ಲೈಟ್ಸ್ ಇಂದ ಹಿಡ್ದು ಕ್ಯಾಮ್ರಾ ಇಂದ ಹಿಡ್ದು ಎವ್ರಿಥಿಂಗ್ ಸಿನಿಮಾಗೆ ನಾವ್ ಏನ್ ಬಳಸ್ತೀವೋ ಅದನ್ನೇ ನಾವು ಬಳಸಿರೋದು. ಅದಕ್ಕೆ ನೀವು ಔಟ್ಪುಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಯ್ತು. ಮ್ಯೂಸಿಕ್ ಹರ್ಷ ಹೇಳೋದೇ ಬೇಡ. ಅವರು ಮುಂಚೆ ಜಸ್ಟ್ ಪಾಸ್ ಅಂತ ಒಂದ್ ಸಿನಿಮಾ ಮಾಡಿದ್ದಾರೆ, ಇವಾಗ ನೆಕ್ಸ್ಟ್ ಟೆರರ್ ಅಂತ ಒಂದ್ ಸಿನಿಮಾ ಮಾಡ್ತಿದ್ದಾರೆ. ಅವ್ರು ಆಕ್ಚುಲಿ ಅದ್ರದ್ದು ರೆಕಾರ್ಡಿಂಗ್ ಅಲ್ಲಿ ಬಿಸಿ ಇದ್ರು, ಅದಕ್ಕೆ ಅವ್ರು ಬರಕ್ಕಾಗ್ಲಿಲ್ಲ. ಸೊ ಅವ್ರು ಮಾಡಿರೋದು. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಔಟ್ಪುಟ್ ಎಲ್ಲ ತೋರಿಸ್ದೆ ಅವ್ರಿಗೆ. ತೋರಿಸಿದ್ಮೇಲೆ ಅವಾರ್ಡ್ಸ್ಗೆ ಅಪ್ಲೈ ಮಾಡೋಣ ಅಂತ ಅನ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡ್ವಿ. ಸೊ ಯಾವ್ಯಾವ ಅವಾರ್ಡ್ಸ್ ಅಂತ ನೋಡಿದಾಗ ಆ ಟೈಮಲ್ಲಿ ಯಾವ್ದಿತ್ತು ಎಲ್ಲದಕ್ಕೂ ನಾವು ಆಲ್ಮೋಸ್ಟ್ ಒಂದು 10 to 12 ಅವಾರ್ಡ್ಸ್ಗೆ ಅಪ್ಲೈ ಮಾಡಿದ್ವಿ. ಅದರಲ್ಲಿ 8 awards ವಿನ್ ಆಗಿದ್ದೀವಿ ನಾವು 12 ಅಲ್ಲಿ. ಅದರಲ್ಲಿ ದ ಮೇಜರ್ ಅವಾರ್ಡ್ ಅಂತಂದ್ರೆ ದಾದಾ ಸಾಹೇಬ್ ಪಾಲ್ಕೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಇಟ್ ಇಸ್ ಇಂಡಿಯಾಸ್ ಪ್ರೆಸ್ಟೀಜಿಯಸ್ ಅವಾರ್ಡ್, ಅದು ಟಾಪ್ ಅವಾರ್ಡ್. ಅದರಲ್ಲಿ ಕನ್ನಡ ಬಂದು ಟೋಟಲ್ 6,000 ಅವ್ರು ಮೇಡಮ್ ಅವ್ರು ಹೇಳ್ದಂಗೆ 6,500 ಶಾರ್ಟ್ ಫಿಲ್ಮ್ಸ್ ಅಪ್ಲೈ ಮಾಡಿದ್ರು. ನಾವು ಅಪ್ಲೈ ಮಾಡಿದ್ವಿ ಇವರು. ಅದರಲ್ಲಿ ಟಾಪ್ 100 ಅಲ್ಲಿ ಬರೀ ಒಂದೇ ಒಂದು ಕನ್ನಡ ಶಾರ್ಟ್ ಫಿಲ್ಮ್, ಅದು ನಮ್ ದರ್ಶನ. ಅದು ನನಗೆ ತುಂಬಾ ಹೆಮ್ಮೆ ಇದೆ ಅದು ಹೇಳೋದಕ್ಕೆ. ಅದರಲ್ಲಿ ಟಾಪ್ 100 ಶಾರ್ಟ್ಸ್ ಅಲ್ಲಿ ನಮ್ದೊಂದು ಶಾರ್ಟ್ ಫಿಲ್ಮ್ ಆಗಿರೋದಕ್ಕೆ ಐ ಆಮ್ ವೆರಿ ಮಚ್ ಹ್ಯಾಪಿ. ಆಮೇಲೆ ನಾವು ಪುಣೆ ಫೆಸ್ಟಿವಲ್, ಮುಂಬೈ, ಆಮೇಲೆ ನಾವು ಪ್ರೊಡ್ಯೂಸರ್ ಔರಂಗಾಬಾದ್ಗೂ ಹೋಗಿದ್ವಿ. ಔರಂಗಾಬಾದ್ ರೋಶನಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ ತುಂಬಾ ದೊಡ್ಡದಾಗಿ ಮಾಡ್ತಾರೆ. ಅಲ್ಲಿ ಅಲ್ಲೂ ನಾವು ಬೆಸ್ಟ್ ಶಾರ್ಟ್ ಫಿಲ್ಮ್ ಗೆದ್ವಿ. ಆಕ್ಚುಲಿ ಅಲ್ಲಿ ಫಾರಿನ್ ಬೇರೆ ಲ್ಯಾಂಗ್ವೇಜಸ್ ಇಂಗ್ಲಿಷ್ ಎಲ್ಲ ಶಾರ್ಟ್ ಫಿಲ್ಮ್ಸ್ ಇರ್ತವೆ, ಬಟ್ ವಿ ಒನ್ ಅಮಾಂಗ್ಸ್ಟ್ ದೆಮ್. ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್. ಆಮೇಲೆ ಇನ್ನೊಂದು ಲಾಸ್ಟ್ ನನ್ನ ಆರ್ಟಿಸ್ಟ್ ಬಗ್ಗೆ ಹೇಳಲೇಬೇಕು. ಶ್ಲೋಕ್ ಅಂತ, ಅವರು ನಾರ್ತ್ ಇಂಡಿಯನ್, ಆಕ್ಚುಲಿ ಡೆಲ್ಲಿಯಿಂದ ಇರೋದವರು. ಸೋಷಿಯಲ್ ಮೀಡಿಯಾದಲ್ಲಿ ಅವರೊಂದು ಆಲ್ಬಮ್ ಸಾಂಗ್ ಮಾಡಿದ್ರು, ಕೃಷ್ಣದು. ಆಕ್ಚುಲಿ ಜಾಕಿ ಶ್ರಾಫ್ ಇದಾರಲ್ಲ, ಅವ್ರ ಪ್ರೊಡಕ್ಷನ್ ಕಂಪನಿಯಲ್ಲಿ ಅವರು ಒಂದು ಆಲ್ಬಮ್ ಸಾಂಗ್ ಮಾಡಿದ್ರು. ಆ ಸಾಂಗ್ ನೋಡಿದಾಗ ನನ್ಗೆ ಕೃಷ್ಣ ಮಾಡಿದ್ರು ಅವ್ರು, ಅದ್ರಲ್ಲಿ ದೇವ್ರ ಕ್ಯಾರೆಕ್ಟರ್ ನನ್ ಸಖತ್ ಆಪ್ಟ್ ಅಂತ ಅನ್ಸಿದ್ರು ನಮ್ ಇದಕ್ಕೆ ಶಾರ್ಟ್ ಫಿಲ್ಮ್ಗೆ. ಸೊ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರಿಗೆ ನಮ್ಮ ಇಲ್ಲಿ ಬೆಂಗಳೂರಿಗೆ ಬರ್ಸ್ಕೊಂಡು ಲೈಕ್ ಮೀಟ್ ಮಾಡ್ಬಿಟ್ಟು ಈ ತರ ಕತೆ ಹೇಳ್ಬಿಟ್ಟು ಇಸ್ ಲೈಕ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ರು. ಆಮೇಲೆ ಮನೋಜ್ ಅವರು ಮತ್ತೆ ಹರ್ಷಿತ್ ಆಕ್ಚುಲಿ DOP ಅವರು ನನಗೆ ಮನೋಜ್ನ ಚೇತನ್ನ ರೆಫರ್ ಮಾಡಿದ್ದು. ಆಕ್ಚುಲಿ ಆಡಿಷನ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡಿದ್ದು. ಇದೊಂದು ಸ್ವಲ್ಪ ಕಾಮಿಡಿ ಕ್ಯಾರೆಕ್ಟರ್ ನೀವು ನೋಡಿರ್ಬೋದು ಚೇತನ್ದು. ಆಕ್ಚುಲಿ ಎಲ್ಲ ಹೇಳ್ಬೇಕಂತಂದ್ರೆ ಈ ಕಾಮಿಡಿ ಸೀನ್ಸ್ ನಾನು ಯಾವ್ದು ಬರ್ದಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಕ್ಯಾರೆಕ್ಟರ್ ಬರ್ದಿರ್ಲಿಲ್ಲ, ಚೇತನ್ ಕ್ಯಾರೆಕ್ಟರ್ ಇರ್ಲಿಲ್ಲ ನಾನು ಫಸ್ಟ್ ಕತೆ ಮಾಡ್ಕೊಂಡಾಗ. ಬಟ್ ಏನಂತಂದ್ರೆ ಶಾರ್ಟ್ ಫಿಲ್ಮ್ ತುಂಬಾ ಪ್ಲೇನ್ ಆಗ್ಬಿಡುತ್ತೆ, ಕಾಮಿಡಿ ಇರ್ಲೇಬೇಕು ಅಂತಂದ್ರು. ಸೊ ದಟ್ ಇಸ್ ವೆನ್ ಐ ಡೆವಲಪ್ ದಿಸ್ ಕ್ಯಾರೆಕ್ಟರ್. ಅವ್ನ ಕ್ಯಾರೆಕ್ಟರ್ ಇರ್ಲಿಲ್ಲ ನನ್ನ ಕತೆ ಬರ್ಕೊಂಡಾಗ. ಆಮೇಲೆ ಮಧ್ಯದಲ್ಲಿ ಎಲ್ಲೆಲ್ಲಿ ಹಾಕ್ಬೇಕು ಅವಾಗ ನಾನು ಅವ್ನ ಕ್ಯಾರೆಕ್ಟರ್ನ ಹಾಕ್ಬಿಟ್ಟು ಒಂದೊಂದು ಚಿಕ್ಕ ಕಾಮಿಡಿ ಇದ್ರೆ ಚೆನ್ನಾಗಿರುತ್ತೆ ಅಂತ ವೆರಿ ಸ್ಮಾಲ್ ಬಟ್ ಅದನ್ನ ಸಖತ್ ಇಂಪ್ರೂವೈಸ್ ಮಾಡ್ದ.
ಸಕ್ಕದಾಗಿ ಮಾಡ್ದ. ಲೈಕ್ ಮೇಜರ್ ಪ್ಲಸ್ ಹೇಳ್ಬೇಕಂದ್ರೆ ಚೇತನ್ ಕ್ಯಾರೆಕ್ಟರು ನಂಗೆ ತುಂಬಾ ಇಷ್ಟ ಆ ಕ್ಯಾರೆಕ್ಟರು. ಆಮೇಲೆ ಇನ್ನ ಆಕ್ಚುಲಿ ಶ್ರೀಧರ್ ಅಂತ ಮೈನ್ ಅದು ಹೀರೋ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅವ್ರು ಬರಕ್ಕಾಗ್ಲಿಲ್ಲ, ಅವ್ರು ಯಾವ್ದು ಬೇರೆ ಇನ್ನೊಂದು ಶೂಟ್ ಅಲ್ಲಿ ಇದ್ರು. ಸೊ ಇನ್ನ ಹೇಳ್ಬೇಕಂತಂದ್ರೆ ಅಷ್ಟೇ, ನನ್ಗೆ ಇನ್ನೇನು ಹೇಳಕ್ ಗೊತ್ತಾಗ್ತಿಲ್ಲ. ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಹತ್ತಿರೋದು, ಲಿಟಲ್ ಬಿಟ್ ನರ್ವಸ್. ಎಸ್ ಸರ್. ಸೀರಿಯಲ್ ಸರ್ ಆಕ್ಚುಲಿ ಕೇಳಿದೀನಿ ಅದ್ರ ಬಗ್ಗೆ, ಬಟ್ ನಾನು ನೋಡಿಲ್ಲ ಸರ್. ಎಸ್ ಸರ್. 2023 ನವೆಂಬರ್ ಅಲ್ಲಿ ನಮ್ದು ಶೂಟಿಂಗ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಲಾಸ್ಟ್ ಇಯರ್. ಆ ಸೀರಿಯಲ್ ಅದೇ ಟೈಮ್ ಬಂತ ಅಂತ ಅನ್ಕೊಂತೀನಿ. ಬಟ್ ನಾವ್ ಯಾಕೆ ರಿಲೀಸ್ ಮಾಡಿಲ್ಲ ಅವಾಗೆ ಅಂತಂದ್ರೆ, ನಾವ್ ಈ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಅಪ್ಲೈ ಮಾಡಿದ್ರೆ, ಬಟ್ ರೂಲ್ಸ್ ಏನಂತಂದ್ರೆ ಯು ಶುಡ್ ನಾಟ್ ರಿಲೀಸ್ ದ ಶಾರ್ಟ್ ಫಿಲ್ಮ್. ಎಸ್ ಸರ್, ದಾದಾ ಸಾಹೇಬ್ ಪಾಲ್ಕೆ ಅಕಾಡೆಮಿ. ಎಸ್ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್. ಅದೇ ಸರ್, ದಾದಾ ಸಾಹೇಬ್ ಪಾಲ್ಕೆ ಅಕಾಡೆಮಿ ಇದೆಯಲ್ಲ. ಎಸ್ ಸರ್, ಅಕಾಡೆಮಿ. ಅದರಲ್ಲಿ ಲೈಕ್ ನಾವು ಅಪ್ಲೈ ಮಾಡಿದಾಗ ರೂಲ್ಸ್ ಏನಿತ್ತು ಅಂದ್ರೆ ಯು ಶುಡ್ ನಾಟ್ ಸ್ಟ್ರೀಮ್ ಎನಿವೇರ್ ಅಂತಿತ್ತು. ಸೊ ಅದಕ್ಕೋಸ್ಕರ ಎಲ್ಲೂ ರಿಲೀಸ್ ಮಾಡಿರ್ಲಿಲ್ಲ. ಸೊ ನಾನು ಆಕ್ಚುಲಿ ಶಿವರಾತ್ರಿಗೆ ರಿಲೀಸ್ ಮಾಡಬೇಕು ಶಿವ ಕಾನ್ಸೆಪ್ಟ್ ಅಂತ ತುಂಬಾ ಆಸೆ ಇತ್ತು. ಸೊ ದಟ್ ಇಸ್ ವೈ ವಿ ಆರ್ ಡೂಯಿಂಗ್ ಇಟ್ ಟುಡೇ. ಆಕ್ಚುಲಿ ಇವಾಗ ಯೂಟ್ಯೂಬ್ ಅಲ್ಲಿ ಕೂಡ ರಿಲೀಸ್ ಆಗ್ತಿದೆ. ಇವತ್ತೇ ಇವು ರೇಣುಕಾಂಬ ಸ್ಟುಡಿಯೋಸ್ ಚಾನಲ್ ಅಲ್ಲಿ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡ್ಬೋದು ಸರ್. ಆಕ್ಚುಲಿ ನಾವು ಅನ್ಕೊಂಡೇ ಇರ್ಲಿಲ್ಲ ಶಿವರಾತ್ರಿಗೆ ಮಾಡ್ಬೇಕಂತ, ಸಡನ್ ಆಗಿ ಎಲ್ಲ ಪ್ಲಾನ್ ಆಗೋಯ್ತು. ಲಾಸ್ಟ್ ಮಿನಿಟ್ ಅಲ್ಲಿ ಎಲ್ಲ ಕಂಗೆ ಕೂಡ್ ಬಂತು ಸರ್. ಎಸ್ ಸರ್, ತುಂಬಾ ನಂಬ್ತೀನಿ. ಮಾಡ್ಬೋದು ಸರ್. ಆಕ್ಚುಲಿ ಏನಂತಂದ್ರೆ ವೆಬ್ ಸೀರೀಸ್ ಮಾಡ್ಬೇಕಂತ ಇತ್ತು ಪ್ಲಾನ್, ಎಪಿಸೋಡ್ಸ್ ಎಲ್ಲ ಕಂಟಿನ್ಯೂ ಮಾಡಿ. ಬಟ್ ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿ ಇದನ್ನ ರಿಲೀಸ್ ಮಾಡಿ ಆಮೇಲೆ ಏನಾದ್ರು ಫ್ಯೂಚರ್ ಅಲ್ಲಿ ನೋಡ್ಬೇಕು. ಯಾರಾದ್ರೂ ಏನಾದ್ರು ಕೇಳ್ಬೇಕಂದ್ರೆ ಯು ಕ್ಯಾನ್ ಆಸ್ಕ್ ಮೀ, ಅವ್ರ ಆರ್ಟಿಸ್ಟ್ ಮಾತಾಡ್ಬಿಟ್ರೆ ಬೆಟರ್. ಫಸ್ಟ್ ಶ್ಲೋಕ್. All good. So thank you so much for giving this opportunity. I've been a part of a lot of different films in North Side. I've done a role of Krishna, Rama, and this was for Shiva. It was something unique for me, and being a part of this journey was something very unique. I've learned a lot over here, learned the Kannada language. I'm still learning a lot by him and the whole team. I hope next time when I meet you I will talk in Kannada. Thank you. ಸರ್ ಹೇಳಿ ಕಾನ್ಸೆಪ್ಟ್ ಹೇಗೆ ಉಳಿತು ಅಂತನಾ ಸರ್? ಅದೇ ಹೇಳಿದ್ನಲ್ಲ, ನಾನು ಈ ಒನ್ ಲೈನರ್ ಫಸ್ಟ್ ರೆಡಿ ಮಾಡ್ಕೊಂಡೆ ಸರ್. ಒನ್ ಲೈನರ್ ಏನಂತಂದ್ರೆ ದೇವ್ರನ್ನ ನಾನು ಏನ್ ಹೇಳ್ದಂಗೆ ಯಾವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ನೈಟು ಯಾವತ್ತೋ ಒಂದಿನ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ, ವಾಸ್ ವಾಚಿಂಗ್ ಸಮಥಿಂಗ್. ಅವಾಗ ನನ್ಗೆ ಫಸ್ಟ್ ಬಂದಿದ್ ಕಾನ್ಸೆಪ್ಟ್ ಏನಂತಂದ್ರೆ ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ಹೇಳಿದ್ದೀನಿ. ಏನಂತಂದ್ರೆ ಈ ವೇಸ್ಟ್ ಆಗ್ತಿರೋ ಫುಡ್ ಎಲ್ಲ ನಾವು ಲೈಕ್ ತುಂಬಾ ಫುಡ್ ಏನ್ ವೇಸ್ಟ್ ಆಗ್ತಿದೆ ಹೋಟೆಲ್ಸ್ ಅಲ್ಲಿ ಅದನ್ನ ಎಲ್ಲ ಹಂಚ್ಬೇಕು. ದಟ್ ಈಸ್ ಅ ಕಾನ್ಸೆಪ್ಟ್ ವಿಚ್ ನನ್ ಫಸ್ಟ್ ಬಂದಿದ್ದು. ಒಂದು ಯಾವ್ದೋ ಒಂದು ಟಿವಿ ಶೋ ನೋಡ್ತಿದ್ದಾಗ ಸಮನ್ ವಾಸ್ ಡೂಯಿಂಗ್ ದಟ್. ಸೊ ಅದನ್ನ ನೋಡಿದಾಗ ವೈ ಡೋಂಟ್ ವಿ ಯೂಸ್ ದಿಸ್ ಮೆಸೇಜ್ ಅಂಡ್ ಕ್ರಿಯೇಟ್ ಅ ಸ್ಟೋರಿ ಔಟ್ ಆಫ್ ಇಟ್ ಅಂದಾಗ, ಬಟ್ ಐ ಡೋಂಟ್ ವಾಂಟ್, ನನ್ಗೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೇಡಾಗಿತ್ತು, ಇಂಡೈರೆಕ್ಟ್ ಆಗಿ ಐ ವಾಂಟೆಡ್ ಟು ಮೇಕ್ ಎ ಸ್ಕ್ರೀನ್ ಪ್ಲೇ ಅರೌಂಡ್ ಇಟ್ ಅಂದಾಗ ಅವಾಗ ನನಗೆ ದೇವ್ರದ್ದು ಆಕ್ಚುಲಿ ನಂಗೆ ದೇವ್ರ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಮುಂಚೆ ನಾನು. ಸೊ ಅವಾಗ ಈ ಸ್ಟೋರಿ ಡೆವಲಪ್ ಮಾಡಿದ್ದು. ದೇವ್ರನ್ನ ನಂಬಿಲ್ಲ, ಬಟ್ ಆದ್ರೆ ಅವ್ನು ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ಸೊ ಅವಾಗ ಏನಾಗುತ್ತೆ, ಸೊ ಅವಾಗ ಯಾರಾದ್ರೂ ಜನ ಅವ್ನ ಅಟ್ಯಾಕ್ ಮಾಡಿದ್ರೆ, ಈ ಕಾರ್ಡ್ ಜನರು ಏನ್ ಅಟ್ಯಾಕ್ ಮಾಡ್ತಾರಲ್ಲ ಅವಾಗ ಅಟ್ಯಾಕ್ ಮಾಡಿದ್ರೆ ಸೊ ಹೇಗಾಗುತ್ತೆ. ಸೊ ಆತರ ಹಂಗೆ ಡೆವಲಪ್ ಮಾಡ್ಕೊಂಡು ಹೋದಾಗ ನನ್ನ ಡೈರೆಕ್ಷನ್ ಟೀಮು ಎಲ್ಲ ಕುತ್ಕೊಂಡು ಆಕ್ಚುಲಿ ಅರ್ಜುನ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಸ್ಟೋರಿ ಮಾಡುವಾಗ. ಮಂಗಳೂರು ಸ್ಲ್ಯಾಂಗ್ ಡೈಲಾಗ್ ನೀವೇನ್ ಚೇತನ್ ಎಲ್ಲ ನೋಡಿದ್ರೆ ಅದೆಲ್ಲ ಅರ್ಜುನ್ ಅವರೇ ಕೊಟ್ಟಿರೋದು. ಈಸ್ ರಿಟರ್ನ್ ದ ಡೈಲಾಗ್ಸ್ ಫಾರ್ ಮೀ ಫಾರ್ ದ ಮಂಗಳೂರು ಸ್ಲ್ಯಾಂಗ್ ಕ್ಯಾರೆಕ್ಟರ್. ಚೇತನ್ ಎಲ್ಲ ಅವರೇ ಡೈಲಾಗ್ಸ್ ಬರ್ತಿರೋದು. ಸೊ ದಟ್ ಹೆಲ್ಪ್ ಮೀ ಔಟ್. ಇನ್ನೊಂದು ವಿಷಯ ಅವಾಗ ಹೇಳೋದ್ ಮರ್ತೆ, ಅದ್ರ ಲಾಸ್ಟ್ ಅಲ್ಲಿ ಒಂದು ಅಂಡರ್ ವಾಟರ್ ಶಾಟ್ ನೋಡಿರ್ತೀರ ನೀವು, ಅಂಡರ್ ವಾಟರ್ ಶ್ಲೋಕ್ ಅವ್ರು ಮಾಡಿರೋದು. ಅದು ಆಲ್ಮೋಸ್ಟ್ 6 hours ಶೂಟ್ ಮಾಡಿದೀವಿ. ಬಿಕಾಸ್ ಅದರಲ್ಲಿ ಒಂದು ಕ್ಲೋಸ್ ಅಪ್ ಆಫ್ ಐ ಇದೆ, ಅದರಲ್ಲಿ ಕಣ್ಣುದು ನನ್ಗೊಂದು ಕ್ಲೋಸ್ ಅಪ್, ಅವನು ನೀರೊಳಗಡೆಯಿಂದ ಕಣ್ ತೆಗಿಬೇಕಿತ್ತು. ಅದಕ್ಕೆ ಆ 6 hours ಶೂಟ್ ಮಾಡಿದೀವಿ. ಸಖತ್ ಇರಿಟೇಟ್ ಮಾಡಿದೀನಿ, ಕಷ್ಟ ಕೊಟ್ಟಿದ್ದೀನಿ ಅವ್ನಿಗೆ. ಆಕ್ಚುಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಆ ನೀರಿಂದ ಎದ್ ಬರೋದು ಅಷ್ಟೇ ದೇವಸ್ಥಾನದಲ್ಲಿ, ಅದು ಕೂಡ ಅವ್ನು ಆಕ್ಚುಲಿ ಸ್ವಿಮ್ಮಿಂಗ್ ಬರಲ್ಲ. ಅವ್ರಿಗೆ ಸ್ವಿಮ್ಮಿಂಗ್ ಬರ್ದೇ ಇರೋದಕ್ಕೆ ಲೈಕ್ ಮೇಡ್ ಹಿಮ್ ಡೂ ಸೋ ಮಚ್. ಆಮೇಲೆ ಮಿಡ್ ನೈಟ್ 3 ಗಂಟೆ 4 ಗಂಟೆ ಪಾಪ ಅವರೆಲ್ಲ ಫಾರೆಸ್ಟ್ ಆ ಪಂಚೆ ಹಾಕೊಂಡು ಅವ್ರು ಇಲ್ಲ ಶರ್ಟು ಇಲ್ಲ ಅವ್ರಿಗೆ ಶರ್ಟ್ಲೆಸ್ ಮಾಡಿಸಿ ತುಂಬಾ ಮನೋಜ್ ಅಂತ ತುಂಬಾ ಕಷ್ಟ ಬಂದಿದ್ದಾರೆ. ಸೊ ಯಾ ರಾಜಾಜಿನಗರದಲ್ಲಿ ಒಂದು ಕಡೆ ಇದೆ, ಅವ್ನು ಹೇಳ್ದಂಗೆ ಈ ವೇಸ್ಟ್ ಫುಡ್ ಎಲ್ಲ ಕಲೆಕ್ಟ್ ಮಾಡಿ ಸ್ಟೋರೇಜ್ ನಲ್ಲಿ ಇಟ್ಟು ಅದೇ ಸರ್ ಹೋಗಿ ಬಾಳೆ ಎಲೆ ವೀರಭದ್ರಪ್ಪ ಅಂತ ಒಬ್ಬ ಇದ್ದಾರೆ, ಅವ್ರು ಮಾಡ್ತಾರೆ. ಅದೇ ಅದ್ರ ಟಿವಿಯಲ್ಲಿ ನೋಡ್ಬಿಟ್ಟೆ ಐ ಗಾಟ್ ದಿಸ್ ಐಡಿಯಾ.
ಇವ್ರಿಗೆ ಬರೀ ದೇವ್ರ ಪಾತ್ರಗಳೇ ಸಿಗೋದು. ಇಲ್ಲ, ಆಕ್ಚುಲಿ ಇದಾದ್ಮೇಲೆ ನಾನು ಇನ್ನೊಂದು ಆಡ್ ಮಾಡಿದೆ ರಿಯಲ್ ಎಸ್ಟೇಟ್ದು. ಅದರಲ್ಲಿ ಅವ್ರನ್ನ ಡೈರೆಕ್ಷನ್ ಟೀಮಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಅವ್ರನ್ನ ಡೈರೆಕ್ಷನ್ ಟೀಮಲ್ಲೂ ವರ್ಕ್ ಮಾಡ್ತಾರೆ. ಹಿಂದಿಗೂ ಅದೇ ತರ ನಿಮ್ಗೆಲ್ಲ ಅದೇ ತರ ಸಿಗುತ್ತೆ ಪಾತ್ರಗಳು? ಹಿಂದಿ also will you do the same type of roles or you want to try different genres? No, I'm happy to do all the kind of genres that I can get, and I've been doing a lot of different genres in the north side. I've been into ads, films, songs. The last big thing that I done was Lord Krishna. The sequence is coming very soon, and now I will be in an action sequel also. There's one movie coming in north side where I am having a third friend role in that. So that's also very soon coming. For which I have this getup, the beard getup now. How did you manage this underwater? So I've been state and district swimmer in my school times and college time. You don't know spin. As in the way he was not a professional way, because he was asking to go with the deep dive areas that I was not able to do it. So he asked me to wear that stone and then sit with that. He was pushing me from the back side inside over there. A lot of things behind me. You won't have been. ಆಕ್ಚುಲಿ ಆ ಶಾರ್ಟ್ ಅಲ್ಲಿ ಹಿಂದೆಗಡೆ ನಾನು ಇದೀನಿ ಸರ್, ಕಾಣಲ್ಲ. ಅದು CG ಅಲ್ಲಿ ಇದ್ ಮಾಡಿದೀವಿ. ಅವ್ನು ಮುಂದೆ ಕೂತ್ಕೊಂಡಿರ್ತಾನೆ, ಹಿಂದೆಯಿಂದ ನಾನು ಸಪೋರ್ಟ್ ಕೊಟ್ಟು ಇಟ್ಕೊಂಡಿದ್ದೀನಿ. ನಾನು ನೀರ್ ಒಳಗಡೆನೆ ಇದೆ ಆ ಶಾರ್ಟ್ ತೆಗಿಯುವಾಗ. DOP ನಾನು 3 ಜನನು ಅಂಡರ್ ಒಳಗಡೆ ಹೋಗ್ಬಿಟ್ಟು ಲೈಕ್ ಐ ಗೇವ್ ಹಿಮ್ ಸಪೋರ್ಟ್, ದೆನ್ ವಿ ಶಾಟ್ ದಟ್. So he was pushing me from the back. That you haven't seen that thing. ತುಂಬಾ ನಿಯಮ ಎಲ್ಲ ಇರ್ಬೇಕಲ್ಲ ಈ ದೇವ್ರ ಪಾತ್ರಗಳು ಅದೆಲ್ಲ ಮಾಡಿದ್ರೆ. ಹಾ ಸರ್, ಆಕ್ಚುಲಿ ನಾನು ಅಷ್ಟೇ, ನಮ್ಮ ಇಡೀ ಟೀಮು ಐ ಥಿಂಕ್ 30 days ನಾನ್ ವೆಜ್ ತಿಂದಿಲ್ಲ ಸರ್. ಅದೆಲ್ಲ ಬಹಳ ನಾನು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದೋಗಿಂದ ನನ್ನ ಲಾಸ್ಟ್ ಡೇ ಆಫ್ ಶೂಟಿಂಗ್ ಹೆಸರುಘಟ್ಟ ಲಾಸ್ಟ್ ಶಾರ್ಟ್ ಇದ್ದಾಗ ಐ ನಾನ್ ವೆಜ್ ತಿಂದಿಲ್ಲ ಸರ್ 45 days. ಮನೋಜ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ ಅಂತ. ಆಕ್ಚುಲಿ ನಾನು ಬಂದು ರಂಗಭೂಮಿ ಕಲಾವಿದ. ಆಲ್ಮೋಸ್ಟ್ ಒಂದು 7 to 8 years ಇಂದ ರಂಗಭೂಮಿಲೇ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆ ಜಿ ಕನ್ನಡ ಕಾಮಿಡಿ ಕಿಲಾಡಿ ಮೆಂಟರ್ ಬಂದು ಗಣಪ ಗೌಡ ಅವ್ರು ಗೊತ್ತಿರ್ತಾರೆ. ಅವ್ರ ಜೊತೆ ತುಂಬಾ ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಪ್ರಾಜೆಕ್ಟ್ ನನಗೆ ಹೆಂಗ್ ಸಿಕ್ತು ಅಂದ್ರೆ, ನಮ್ದೊಬ್ರದ್ದು ಕ್ಲೋಸ್ ಫ್ರೆಂಡ್ ಹರ್ಷಿತ್ ಅಂತ, ಈ ಶಾರ್ಟ್ ಮೂವಿಗೆ ಅವರೇ DOP. ಅವರು ರೆಫರೆನ್ಸ್ ಮಾಡೋರು, ಈ ತರ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದಾರೆ ನಿತಿನ್ ಅವರು ಮತ್ತೆ ಅರ್ಜುನ್ ಬಂಗಾರಪ್ಪ ಅವರೆಲ್ಲ ಸೇರ್ಕೊಂಡು ಮಾಡ್ತೀಯಾ ನೋಡು ಅಂತ. ಆಮೇಲೆ ನಾನ್ ಬಂದು ಇವ್ರನ್ನ ಮೀಟ್ ಮಾಡಿ ಒಂದು ಆಡಿಷನ್ ಮಾಡಿದ್ಮೇಲೆ ಆಯ್ತು, ಸೆಲೆಕ್ಟ್ ಆಯ್ತು. ನೆಕ್ಸ್ಟ್ ಎಲ್ಲ ಕತೆ ಹೇಳಿದ್ರು, ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು. ಸರಿ ಮಾಡ್ತೀನಿ ಅಂತ ಹೇಳಿ ಮಾಡಿದೀವಿ. ನಿಮ್ಗೆ ಏನಿಸ್ತು? ಚೆನ್ನಾಗಿದೆ ಅನ್ಸ್ತಾ? ಏನನ್ಸ್ತು? ಓಕೆ ಸರ್, ಹಂಗಾದ್ರೆ ನಿಮಗೆ ಖುಷಿ ಆದ್ರೆ ಅಷ್ಟೇ ಸಾಕು. ಓಕೆ, ಬೇರೆ ಏನಾರು ಇದೆಯಾ ಸರ್? ಥ್ಯಾಂಕ್ ಯು. ಈಗ ಡ್ಯೂರೇಷನ್ ಫಿಲ್ಮ್ ಮಾಡಕ್ಕೆ ಮೊದಲಿಗೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೂ ಈ ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಿತೀಶ್ ಹಾಗೂ ಅರ್ಜುನ್ ಬಂಗಾರಪ್ಪ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಹಾಗೂ ಬಿಡುವು ಮಾಡ್ಕೊಂಡು ಬಂದಿರೋ ಲಾವಣ್ಯ ಮೇಡಮ್ ಕೂಡ ಧನ್ಯವಾದಗಳು. ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಇಲ್ಲಿ ಬರೋ ಮುಂಚೆ ಶಾರ್ಟ್ ಮೂವೀಸು, ವೆಬ್ ಸೀರೀಸ್ ಎಲ್ಲ ಮಾಡಿದ್ದೆ. ನೀವು ನೋಡಿರ್ತೀರಾ, ಕೇಳಿರ್ತೀರಾ. ಟ್ಯೂಬ್ಲೈಟ್ ಅಂತ ಒಂದು ಕಾಮಿಡಿ ಸೀರೀಸ್ ಮಾಡಿದ್ದೆ. ಅದು ಟೀಮ್ ಅದ್ವೈತ ಇಂದ ಬಂದಿದ್ದು. ಹರ್ಷಿತ್ ನನಗೆ ರೆಫರ್ ಮಾಡಿದಾಗ ಹೇಳಿದ್ದು, ಕಾಲ್ ಮಾಡಿ ಹಿಂಗೊಬ್ರು ಡೈರೆಕ್ಟ್ ಹುಡುಕ್ತಾ ಇದ್ದಾರೆ, ಹೋಗಿ ನೋಡಿ ಅಂತ. ನನ್ನ ಪ್ರೊಫೈಲ್ ಕಳ್ಸಿದ್ದೆ, ಬಟ್ ಇವ್ರ ಪ್ರೊಫೈಲ್ ಓಕೆ ಮಾಡಿರ್ಲಿಲ್ಲ. ಇಲ್ಲಿ ಬಂದ ಮೇಲೆ ಶಾಕ್ ಆದ್ರು, ಅಲ್ಲೇ ಒಂಥರ ಕಾಣಿಸ್ತೆ, ಇಲ್ಲೇ ಒಂಥರ ಕಾಣಿಸ್ತೆ ಅಂತ. ಅದಾದ್ಮೇಲೆ ಇವ್ರು ಹೇಳ್ದಂಗೆ ಇಲ್ಲಿ ಬಂದ್ಮೇಲೆ ಬಿಲ್ಡ್ ಮಾಡಿದ್ದು ಕ್ಯಾರೆಕ್ಟರ್ನ. ನನ್ಗೆ ಯಾರ್ ಬ್ಯಾನರ್ ಅಂತ ಗೊತ್ತಿರ್ಲಿಲ್ಲ ಆಕ್ಚುಲಿ. ಇಲ್ಲಿ ಬಂದ ಮೇಲೆ ಅರ್ಜುನ್ ಬಂಗಾರಪ್ಪ ಮುಂದ್ ಕುತ್ಕೊಂಡು ನೋಡಿದಾಗ ನಾನು ಕೇಳಿದೀನಿ ಯಾರು ಇವರು ಅಂತ. ನನ್ಗೆ ನಿಜ ಗೊತ್ತಿರ್ಲಿಲ್ಲ. ಆಮೇಲೆ ಹೇಳಿದ್ದು ಅರ್ಜುನ್ ಬಂಗಾರಪ್ಪ ಅಂತ. ಆಮೇಲೆ ನನ್ಗೆ ಗೊತ್ತಾಗಿದ್ದು ಬ್ಯಾನರ್ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಅದೊಂದು ಖುಷಿ ವಿಷಯ ಇದೆ. ಯಾಕೆ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು ಅವ್ರ ಸಿನಿಮಾಗಳನ್ನ. ಇವಾಗ ಅವ್ರದೇ ಒಂದು ಬ್ಯಾನರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಒಂದು ಖುಷಿ ಇದೆ. ಈಗ ಪಾದಾರ್ಪಣೆ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗಿ. ಇನ್ನು ದೊಡ್ಡ ದೊಡ್ಡ ಸಿನಿಮಾ ಮಾಡ್ಲಿ, ಕನ್ನಡದಲ್ಲಿ ಒಳ್ಳೆ ಹೆಸರು ಮಾಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು. Yes sir. Any more questions? Thank you so much. ಎಲ್ಲರಿಗೂ, ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ. Thank you so much for each and everyone. Thank you. ನಿಮ್ಗೂ ಎಲ್ರಿಗೂ ಥ್ಯಾಂಕ್ ಯು ಇಷ್ಟು ಒಳ್ಳೆ ಶಾರ್ಟ್ ಮೂವಿನ ಮಾಡಿರೋದಕ್ಕೆ. ಹಾಗೆ ನೆಕ್ಸ್ಟ್ ಟೈಮ್ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಮಾಡಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ ಅನ್ಕೊಳ್ತೀನಿ. Yes ma'am, thank you.